ಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ಈಗ ಭದ್ರತೆಯ ಕೊರತೆ ಎದುರಾಗಿದೆ. ಇದಕ್ಕೆ ಕಾರಣ ಬೆಂಗಳೂರಿನಲ್ಲಿ ಸುರಿದ ಗುಡುಗು ಸಹಿತ ಮಳೆ. ಹೌದು, ಇತ್ತೀಚೆಗೆ ರಾಜಧಾನಿಯಲ್ಲಿ ಸುರಿದ ಗುಡುಗು ಸಹಿತ ಮಳೆಯಿಂದಾಗಿ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದ ಸಿಸಿ ಕ್ಯಾಮೆರಾಗಳೆಲ್ಲವೂ ಸುಟ್ಟು ಹೋಗಿವೆ. ಹೀಗಾಗಿ ಸದ್ಯ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಸಿಸಿಟಿವಿ ಭದ್ರತೆ ಇಲ್ಲ. ಕೃಷ್ಣಾದ ಮುಂಭಾಗ ಮತ್ತು ಒಳಗಡೆ ಅಳವಡಿಸಿದ್ದ ಬಹುತೇಕ ಕ್ಯಾಮೆರಾಗಳು ಸುಟ್ಟು ಹೋಗಿದ್ದು ಒಂದು ವಾರವಾದರೂ ಇನ್ನೂ ಬದಲಿ ವ್ಯವಸ್ಥೆ ಮಾಡಿಲ್ಲ. ಹೀಗಾಗಿ ಪೊಲೀಸರಿಗೆ ಈಗ ಭದ್ರತೆಯ ಹೆಚ್ಚುವರಿ ಹೊಣೆ ಬಿದ್ದಂತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಮುಖ್ಯಮಂತ್ರಿಯ ಗೃಹ ಕಚೇರಿಯಲ್ಲೇನೆ ಸಿಸಿಟಿವಿ ಕ್ಯಾಮೆರಾ ಹಾಳಾಗಿ ಒಂದು ವಾರ ಆದರೂ ಕೂಡ ಇನ್ನೂ ಬದಲಿ ವ್ಯವಸ್ಥೆ ಆಗಿಲ್ಲ. ಯಾವ ರೀತಿ ಅವ್ಯವಸ್ಥೆಗೆ ಕಾರಣವಾಗಿದೆ ಇದು ಅಂತ ಹೇಳಿ? ಖಂಡಿತವಾಗಿಯೂ ಸ್ಮಿತಾ, ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಸಿಸಿಟಿವಿ ವ್ಯವಸ್ಥೆ ಇಲ್ಲದೆ ಇರುವಂತದ್ದು, ಅಂದ್ರೆ ಒಂದು ವಾರದಿಂದ ಈ ವ್ಯವಸ್ಥೆ ಕೆಟ್ಟು ಹೋಗಿರುವಂತದ್ದು ಇಲ್ಲಿ ಎರಡು ಅಂಶಗಳಿಗೆ ಕಾರಣವಾಗಿದೆ. ಪ್ರಮುಖವಾಗಿ ಈ ಒಂದು ಗೃಹ ಕಚೇರಿ ಕೃಷ್ಣಾದ ಉಸ್ತುವಾರಿ ನೋಡಿಕೊಳ್ಳುವಂತಹ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಮತ್ತು ಅಲ್ಲಿ ಪಹರೆಗೆ ನಿಯೋಜಿಸಿರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಬಿದ್ದಿರುವಂತಹ ಹೆಚ್ಚುವರಿ ಹೊಣೆ. ಕಳೆದ ಒಂದು ವಾರದ ಹಿಂದೆ ಸುರಿದಂತಹ ಮಳೆಯಿಂದಾಗಿ ಈ ಒಂದು ಕೃಷ್ಣಾದ ಎದುರುಗಡೆ ಅಳವಡಿಸಿದಂತಹ ಸಿಸಿ ಕ್ಯಾಮೆರಾಗಳು ಮತ್ತು ಕೃಷ್ಣಾ ಒಳಗಡೆ ಅಳವಡಿಸಿದಂತಹ ಸಿಸಿ ಕ್ಯಾಮೆರಾಗಳು ಬಹುತೇಕ ಎಲ್ಲವೂ ಕೂಡ ಸುಟ್ಟು ಹೋಗಿವೆ. ಹೀಗಾಗಿ ಅವುಗಳನ್ನ ಅಲ್ಲಿಂದ ಅಳವಡಿಸಿದಂತಹ ಜಾಗದಿಂದ ಕ್ಯಾಮೆರಾಗಳನ್ನ ತೆರವುಗೊಳಿಸಿ ಅವುಗಳನ್ನ ರಿಪೇರಿಗೆ ಕಳುಹಿಸಲಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಆದ್ರೆ ಈ ಒಂದು ಕ್ಯಾಮೆರಾಗಳು ಸುಟ್ಟು ಹೋಗಿ ಒಂದು ವಾರ ಕಳೆದ್ರೂ ಕೂಡ ಇನ್ನು ಅಧಿಕಾರಿಗಳು ಅದನ್ನ ತುರ್ತಾಗಿ ಅದನ್ನ ಮತ್ತೆ ಮರು ನಿಯೋಜಿಸುವಂತಹ ಕೆಲಸವನ್ನು ಕೈಗೆತ್ತಿಕೊಂಡಿಲ್ಲ. ಒಂದು ವಾರಗಳು ಕಳೀತಾ ಬಂದ್ರು ಕೂಡ ಇನ್ನು ಕೂಡ ತೆರವುಗೊಳಿಸಿದಂತ ಜಾಗದಲ್ಲಿ ಯಾವ ರೀತಿಯ ಸ್ಥಿತಿ ಇದೆಯೋ ಬರೇ ಅದೇ ರೀತಿಯ ವೈರ್ಗಳು ಅಷ್ಟೇ ಉಳಿದುಕೊಂಡಿದೆ. ಕ್ಯಾಮೆರಾಗಳನ್ನ ಅಳವಡಿಸುವಂತ ಕಾರ್ಯ ಇನ್ನೂ ಕೂಡ ನಡೀತಾ ಇಲ್ಲ. ಹೀಗಾಗಿ ಪೊಲೀಸರಿಗೆ ಇಲ್ಲಿ ಹೆಚ್ಚುವರಿ ಒಂದು ಭದ್ರತೆಯ ಹೊಣೆ ಬಿದ್ದಿದೆ. ಪ್ರತಿಯೊಬ್ಬರನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ, ಸೂಕ್ಷ್ಮವಾಗಿ ಅಲ್ಲಿ ಪಹರೆಯನ್ನ ಕಾಯ್ಬೇಕಾದಂತಹ, ಪ್ರತಿಯೊಬ್ಬರನ್ನು ಕೂಡ ಪರೀಕ್ಷೆಗೆ ಒಳಪಡಿಸುವಂತಹ ಒಂದು ಅನಿವಾರ್ಯತೆ ಉಂಟಾಗಿದೆ. ಹೆಚ್ಚುವರಿ ಹೊಣೆಯನ್ನ ಕೃಷ್ಣಾದ ಎದುರುಗಡೆ ನಿಯೋಜಿಸಲ್ಪಟ್ಟಿರುವಂತಹ ಪೊಲೀಸರು ಇದೀಗ ನಿರ್ವಹಿಸ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿರುವಂತದ್ದು ಅಧಿಕಾರಿಗಳ ನಿರ್ಲಕ್ಷ್ಯತೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಎದುರುಗಡೆ ಇರುವಂತಹ ಸಿಸಿ ಕ್ಯಾಮೆರಾಗಳು ಕೆಟ್ಟು ಹೋಗಿ ಒಂದು ವಾರ ಆಗಿದ್ರು ಕೂಡ ಅದನ್ನು ಮತ್ತೆ ಅಳವಡಿಸುವಂತ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗದಿರುವಂತದ್ದು ಖಂಡಿತವಾಗಿಯೂ ಕೂಡ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ, ಅದೇ ರೀತಿ ಭದ್ರತಾ ವೈಫಲ್ಯ ಕೂಡ ಹೌದು. ಮುಖ್ಯಮಂತ್ರಿಯೊಬ್ಬರ ಮನೆಯ ನಿವಾಸ ಗೃಹ ಕಚೇರಿಗೆ ಇರುವಂತಹ ಕ್ಯಾಮೆರಾದ ಬಗ್ಗೆ ಇಂತಹ ಒಂದು ನಿರ್ಲಕ್ಷ್ಯವನ್ನು ವಹಿಸಿದ್ರೆ ಬೆಂಗಳೂರಿನಾದ್ಯಂತ ಇರುವಂತಹ ಇತರ ಕ್ಯಾಮೆರಾಗಳು, ಅಂದ್ರೆ ಟ್ರಾಫಿಕ್ ಗಳಲ್ಲಿರುವಂತಹ ಕ್ಯಾಮೆರಾಗಳಿರ್ಬೋದು, ಇತರ ಸ್ಥಳಗಳಲ್ಲಿ ಅಳವಡಿಸಿದಂತಹ ಕ್ಯಾಮೆರಾಗಳಿರ್ಬೋದು, ಇವುಗಳು ಕೂಡ ಈ ಒಂದು ಮಳೆಗೆ ಸುಟ್ಟು ಹೋಗಿರುವಂತಹ ಗುಡುಗು ಸಿಡ್ಲಿಗೆ ಹಾನಿಯಾಗಿರುವಂತಹ ಸಾಧ್ಯತೆಗಳಿವೆ. ಅವುಗಳ ಬಗ್ಗೆ ಕೂಡ ಖಂಡಿತವಾಗಿಯೂ ಕೂಡ ಅಧಿಕಾರಿಗಳು ಯಾವುದೇ ಒಂದು ನಿರ್ಲಕ್ಷ್ಯ ವಹಿಸುವಂತಹ ಸಾಧ್ಯತೆ ಇದೆ. ಅವುಗಳ ಬಗ್ಗೆ ಲಕ್ಷ್ಯ ವಹಿಸಿರುವಂತಹ ಯಾವುದೇ ಸಾಧ್ಯತೆಗಳಿಲ್ಲ. ಹೀಗಾಗಿ ಮುಖ್ಯಮಂತ್ರಿಗಳ ನಿವಾಸದ ಸಿಸಿ ಕ್ಯಾಮೆರಾದ ಬಗ್ಗೆ ಈ ರೀತಿಯ ನಿರ್ಲಕ್ಷ್ಯ ವಹಿಸಿರುವಂತಹ ಅಧಿಕಾರಿಗಳು ಬೆಂಗಳೂರಿನ ಉಳಿದೆಡೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಅಳವಡಿಸಿದಂತಹ ಕ್ಯಾಮೆರಾಗಳ ಬಗ್ಗೆ ಎಷ್ಟು ಲಕ್ಷ್ಯ ವಹಿಸಿರಬಹುದು ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಸ್ಮಿತಾ, ಧನ್ಯವಾದ ಕಿರಣ್.